ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀರಾವರಿ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಮೈನರ್ ಇರಿಗೇಷನ್ ಮತ್ತು ಗ್ರೌಂಡ್ ವಾಟರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೋಡಿ, ನೀರಾವರಿ ಇಲಾಖೆಯಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಆಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಮೊದಲಿಗೆ ನೋಡಿ, ಚೀಫ್ ಇಂಜಿನಿಯರ್ 1,44,000ದಿಂದ 1,97,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಸೂಪ್ರಿಟೆಂಡೆಂಟ್ ಇಂಜಿನಿಯರ್ ನೋಡಿ 1,18,000ದಿಂದ 1,75,000ವರೆಗೂ ಸ್ಯಾಲ್ರಿ ಇರುತ್ತೆ. ಹಾಗೆ ಜಾಯಿಂಟ್ ಡೈರೆಕ್ಟರ್ 1,18,000ರಿಂದ 1,75,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ 1,00,000ದಿಂದ ಇಲ್ಲಿ ನೋಡಿ 75,000ದಿಂದ 1,67,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೇನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಟ್ರೈನಿ ಡಿವಿಷನ್ ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟ್ ಡಿವಿಷನ್ 1 ಅಂತ ಕೊಟ್ಟಿದ್ದಾರೆ. 83,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೇನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನೋಡಿ 83,000ದಿಂದ 1,55,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಅಕೌಂಟ್ಸ್ ಆಫೀಸರ್ ನೋಡಿ 83,000ದಿಂದ 1,55,000. ಅಸಿಸ್ಟೆಂಟ್ ಇಂಜಿನಿಯರ್ 69,000ದಿಂದ 1,34,000 ಇರುತ್ತೆ. ಹಾಗೇನು ಫ್ರೆಂಡ್ಸ್, ಇನ್ನು ಮುಂದಿನ ಹುದ್ದೆಯನ್ನು ನೋಡೋದಾದರೆ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರ್ ಡಿವಿಷನ್ 2 69,000ದಿಂದ 1,34,000 ಇದ್ದರೆ, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ 65,000ದಿಂದ 1,24,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಅಕೌಂಟೆಂಟ್ ಸೂಪ್ರಿಟೆಂಡೆಂಟ್ ನೋಡಿ 65,000ದಿಂದ 1,24,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಅಕೌಂಟ್ ಸೂಪ್ರಿಟೆಂಡೆಂಟ್ MID 61,000ದಿಂದ 1,12,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಸೂಪ್ರಿಟೆಂಡೆಂಟ್ 61,000ದಿಂದ 1,12,000 ಇದ್ದರೆ, ಜೂನಿಯರ್ ಇಂಜಿನಿಯರ್ ನೋಡಿ 54,000ದಿಂದ 90,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೇನು ಅಸಿಸ್ಟೆಂಟ್ ಸ್ಟ್ಯಾಟಿಕಲ್ ಆಫೀಸರ್ 54,000ದಿಂದ 99,000 ಇರುತ್ತೆ ನೋಡಿ. ಈ ಮೇಲಿನ ಹುದ್ದೆಗಳಿಗೆ ಎಲ್ಲ ಡಿಗ್ರಿ ಕೇಳಿದ್ದಾರೆ ನೋಡಿ. ಡಿಗ್ರಿ ಆದಂಥ ಅಭ್ಯರ್ಥಿಗಳು ಆ ಒಂದು ಮೇಲಿನ ಏನು ಇಷ್ಟೊತ್ತು ಹೇಳಿದೆ, ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಹಾಗೂ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಡ್ರಾಫ್ಟ್ಮ್ಯಾನ್ ಮತ್ತು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನೋಡಿ, ಈ ಒಂದು ಹುದ್ದೆಗಳಿಗೆ ಡಿಗ್ರಿ ಕೇಳಿದ್ದಾರೆ. 44,000ದಿಂದ 83,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಾಗೆ ಫಸ್ಟ್ ಡಿವಿಷನ್ ಅಕೌಂಟೆಂಟ್ ಅಸಿಸ್ಟೆಂಟ್ 44,000ದಿಂದ 83,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಇನ್ನು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟೆನೋಗ್ರಾಫರ್ ಕನ್ನಡ 44,000ದಿಂದ 83,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ನೋಡಿ. ಇದಕ್ಕೆ ನೀವು PUC ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಸೀನಿಯರ್ ಡಾಟಾ ಎಂಟ್ರಿ ಅಸಿಸ್ಟೆಂಟ್ 44,000ರಿಂದ 83,000 ಇರುತ್ತೆ ನೋಡಿ. ಇದಕ್ಕೂ ಕೂಡ ಡಿಗ್ರಿ ಕೇಳಿದ್ದಾರೆ. ಫಸ್ಟ್ ಡಿವಿಷನ್ ಸ್ಟೋರ್ ಕೀಪರ್ ನೋಡಿ 44,000ರಿಂದ 83,000 ಇರುತ್ತೆ ಪರ್ ಮಂತ್ ಸ್ಯಾಲ್ರಿ. ಫಸ್ಟ್ ಡಿವಿಷನ್ ಸೂಪರ್ವೈಸರ್ 44,000ರಿಂದ 83,000. ಟ್ರೆಜರರ್ ನೋಡಿ ಈ ಒಂದು ಹುದ್ದೆಗಳಿಗೂ ಕೂಡ ಡಿಗ್ರಿ ಕೇಳಿದ್ದಾರೆ, ಡಿಗ್ರಿ ಆದಂಥ ಅಭ್ಯರ್ಥಿಗಳಿಗೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ 34,000ದಿಂದ 67,000. ಸೆಕೆಂಡ್ ಡಿವಿಷನ್ ಅಕೌಂಟ್ ಅಸಿಸ್ಟೆಂಟ್ 34,000ದಿಂದ 67,000 ಡಿಗ್ರಿಗೆ ಆದಂಥ ಅಭ್ಯರ್ಥಿಗಳು. ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಮತ್ತು ಸೆಕೆಂಡ್ ಡಿವಿಷನ್ ಸರ್ವೇಯರ್ ನೋಡಿ, ಈ 34,000ರಿಂದ 67,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಡ್ರೈವರ್ ಉದ್ಯೋಗಗಳಿಗೆ SLC ಕೇಳಿದ್ದಾರೆ ನೋಡಿ. SLC ಕೇಳಿದ್ದಾರೆ. SLC ಆದಂಥ ಅಭ್ಯರ್ಥಿಗಳಿಗೆ 34,000ರಿಂದ 67,000 ಇರುತ್ತೆ ಡ್ರೈವರ್ ಅಭ್ಯರ್ಥಿಗಳಿಗೆ, ಅಂದರೆ ಡ್ರೈವರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ. ಇನ್ನು ಅಟೆಂಡರ್ ನೋಡಿ, ಅಟೆಂಡರ್ ಹುದ್ದೆಗಳಿಗೆ 29,000ದಿಂದ 52,000 ಇರುತ್ತೆ. ಈ ಒಂದು ಹುದ್ದೆಗಳಿಗೂ ಕೂಡ SLC ಕೇಳಿದ್ದಾರೆ. ಮಲ್ಟಿ ಕಮ್ ಇಲ್ಲಿ ನೋಡಿ ಮೇಥಿ ಕಮ್ ಕುಕ್ ಅಂತ ಕೇಳಿದ್ದಾರೆ, ಅಂದರೆ ಅಡುಗೆ ಸಹಾಯಕರು SLC ಕೇಳಿದ್ದಾರೆ ನೋಡಿ. P1 ವಾಚ್ಮನ್ ಮತ್ತು ಇಲ್ಲಿ ನೋಡಿ ಸ್ವೀಪರ್ 27,000ದಿಂದ 46,000 ಇರುತ್ತೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೂ ಕೂಡ SLC ಕೇಳಿದ್ದಾರೆ. ಹಾಗೆ ಮುನ್ಸಿಪಲ್ ಸ್ಟಾಫ್ ಅಂದರೆ ಅಟೆಂಡರ್ SLC ಕೇಳಿದ್ದಾರೆ ನೋಡಿ, 27,000ದಿಂದ 46,000 ಇರುತ್ತೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಈ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದೆ ನೋಡಿ. ಹಾಗೇನು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಫ್ರೆಂಡ್ಸ್ ಈ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಇನ್ನೇನು ಈ ಒಂದು ಹುದ್ದೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ನೋಡಿ.
ಇನ್ನು ಫ್ರೆಂಡ್ಸ್ ಸದ್ಯಕ್ಕೆ ಈ ಒಂದು ಡ್ರಾಫ್ಟ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಲಾಗಿದೆ.